ನನ್ನ ಹೆಸರು ಪಿ ಆಕಾಶ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಓದುತ್ತಿರುವ ಶಾಲೆ ಹೆಸರು ಸಾಮಾಯಿ ಪ್ರಶಾಲೆ. ನಾನು ಇಂದು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳನ್ನು ಬಗ್ಗೆ ಸ್ವಲ್ಪ ವಿಷಯವನ್ನು ಹೇಳುತ್ತೇನೆ. ನೀವು 7ನೇ ತರಗತಿಯಲ್ಲಿ ಸ್ವಲ್ಪ ವಿದ್ಯುತ್ ಪ್ರವಾಹದ ಬಗ್ಗೆ ಸ್ವಲ್ಪ ಅಂಶಗಳನ್ನು ತಿಳಿದಿರುತ್ತೀರಿ. ಈಗ ಗಮನಿಸೋಣ. ನನಗೆ ಒಂದು 9 ವೋಲ್ಟೇಜ್ ಬ್ಯಾಟರಿಯನ್ನು ತೆಗೆದುಕೊಂಡಿದ್ದೇನೆ ಮತ್ತು 2 4 ಸೆಂಟಿಮೀಟರ್ನ ಬ್ಯಾಟರಿಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ಒಂದು ಪಿನ್ ಅನ್ನು ತೆಗೆದುಕೊಂಡಿದ್ದೇನೆ ಮತ್ತು ನಿಂಬೆ ರಸವನ್ನು ಮತ್ತು ಬೀಕರ್ನಲ್ಲಿ ಅರ್ಧದಷ್ಟು ನೀರನ್ನು ತೆಗೆದುಕೊಂಡಿದ್ದೇನೆ. ಇವು ಕನೆಕ್ಟಿಂಗ್ ವೈರ್ಗಳು. ನನಗೆ ಹೆಲ್ಪರ್ನಾಗಿ ವಿಠಲನನ್ನು ಕರೆದುಕೊಳ್ಳುತ್ತೇನೆ. ನಾನು ಈಗ ಧನಾತ್ಮಕ ಮತ್ತು ಋಣಾತ್ಮಕವಾಗಿ ಇವುಗಳನ್ನು ಜೋಡಿಸುತ್ತೇನೆ. ಮೊಳೆಗಳಿಗೆ ಕನೆಕ್ಟಿಂಗ್ ವೈರನ್ನು ಕನೆಕ್ಟ್ ಮಾಡುತ್ತೇನೆ. ಇವುಗಳನ್ನು ನೀರಿನಲ್ಲಿಟ್ಟು ಮತ್ತು ಸ್ವಲ್ಪ ನಿಂಬೆ ರಸವನ್ನು ಹಿಂಡುತ್ತೇನೆ. ಮತ್ತು ಇದಾದ ನಂತರ ಇವುಗಳ ಪರಿಣಾಮ ಏನಾಗುತ್ತದೆ ಎಂದು ವೀಕ್ಷಿಸೋಣ. ಇದರಲ್ಲಿ ವಿದ್ಯುತ್ ಶಕ್ತಿಯಿಂದ ಜರುಗುತ್ತಿರುವ ರಾಸಾಯನಿಕ ಪರಿಣಾಮವು ನಿಮಗೆ ಕಾಣುತ್ತಿದೆಯೇ? ಇದರಲ್ಲಿ ಏನಾಗುತ್ತದೆ? ಸಣ್ಣ ಸಣ್ಣ ಗುಳ್ಳೆಗಳು ಮೇಲೆ ಬರ್ತವೆ. ಗುಳ್ಳೆಗಳು ಪ್ರಾರಂಭವಾಗುತ್ತದೆ ಮತ್ತು ಅವು ಮೊಳೆಗಳು ಕಾಂತಗಳ ಸಹಾಯದಿಂದ ಗುಳ್ಳೆಗಳು ಬರೋಕ್ಕೆ ಪ್ರಾರಂಭವಾಗುತ್ತವೆ. ಮಳೆಗಳು ಕಾಂತದ ವರ್ತಿಸ್ತವೆ ಮತ್ತು ಇವನ್ನು ಹೊರಗಡೆ ತೆಗೆದು ನೀರನ್ನು ಒರೆಸಿದ ಮೇಲೆ ಇವು ಕಾಂತಗಳ ಹಾಗೆ ವರ್ತಿಸುತ್ತವೆ. ನೀವು ಬೇಕಾದರೆ ನೋಡಬಹುದು. ನೀವು ಇಷ್ಟಾದರೂ ನಂಬದಿದ್ದರೆ ಇಲ್ಲಿ ನೋಡಿ, ಪಿನ್ನು ಸಹ ಅಂಟುತ್ತದೆ.